ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು BMTC NHK ದಟ್ ಈಸ್ ನಾನ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಎಕ್ಸಾಮಲ್ಲಿ ಪ್ರಮುಖವಾಗಿ ಸೆಕೆಂಡ್ ಪೇಪರ್, ಅದರಲ್ಲೂ ಕಂಪ್ಯೂಟರ್ ರಿಲೇಟೆಡ್ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಅಂತ ನೋಡ್ತಾ ಹೋಗೋಣ. ಮೊದಲದಾಗಿ 72ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾ ಸ್ಕ್ಯಾನಿಂಗ್ ಉಪಕರಣವಲ್ಲ ಅಂತ ಕೇಳಿದಾರ. ಆಪ್ಷನ್ ಬಂದುಬಿಟ್ಟು OCR, OMR, ಬಾರ್ಕೋಡ್ ರೀಡರ್, ಟಚ್ ಸ್ಕ್ರೀನ್ ಅಂತ ಹೇಳಿದರು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4, ಟಚ್ ಸ್ಕ್ರೀನ್. ಇದು ಸ್ಕ್ಯಾನಿಂಗ್ ಮಾಡಲ್ಲ, ಇದನ್ನು ಹೊರತುಪಡಿಸಿ ಉಳಿದಿರೋ ಎಲ್ಲವೂ ಸ್ಕ್ಯಾನಿಂಗ್ ಮಾಡ್ತಾವೆ. OCR ಅಂದರೆ ಏನು? ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. OMR ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಆ್ಯಂಡ್ ಬಾರ್ಕೋಡ್. ಸೊ ಈ ಮೂರು ಏನಿದಾವಲ್ಲ ಸ್ಕ್ಯಾನಿಂಗೋಸ್ಕರ ಯೂಸ್ ಮಾಡ್ತಾರೆ, ಬಟ್ ಟಚ್ ಸ್ಕ್ರೀನನ್ನು ಸ್ಕ್ಯಾನಿಂಗಾಗಿ ಯೂಸ್ ಮಾಡಲ್ಲ. ನೆಕ್ಸ್ಟ್ 75ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಕೇಳಿದರು. ಸೊ ಇದರಲ್ಲಿ SMPSನ ಕೆಲಸ ಏನು, CPU SDDದೇನು ಕೇಳಿದರು, ಹಾಗೆ ಮದರ್ ಬೋರ್ಡ್ ಅಂತ. ಸೊ ಪ್ರಮುಖವಾಗಿ CPU ಕೆಲಸ ಏನಾಗಿರ್ತದೆ ಅಂದರೆ ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಆಪರೇಷನ್ ಮಾಡೋದಾಗಿರ್ತದೆ. ಸೊ ಬಿಗೆ 4 ಎಲ್ಲಿದೆ ಅಂತ ನೋಡಿ. ಸೊ ಈ ಒಂದು ಕಾಲಮಲ್ಲಿ ಬಿಗೆ 4 ಇದರಲ್ಲದ ಹಾಗೆ ಇದರಲ್ಲದ. ಸೊ ಈ ಎರಡು ಆಪ್ಷನ್ ತಪ್ಪಾಯ್ತು ಅಂತ ನಿಮಗೆ, ಈ ಎರಡು ಆಪ್ಷನ್ಸ್ ತಪ್ಪಾಯ್ತು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು. ನೆಕ್ಸ್ಟ್ ಈ HDD ಹಾಗೆ SSD ಅಂದರೆ ಇವು ಸ್ಟೋರೇಜ್ ಡಿವೈಸ್ಗಳು. ಸ್ಟೋರೇಜ್ ಡಿವೈಸ್ ಅಂತ ಎಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ 2 ಒಳಗಡೆ ಕೊಟ್ಟಿದ್ದಾರೆ. ಸೊ 3 2 ಎಲ್ಲಿದೆ? ಇಲ್ಲದ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ? 3 1 ಅಂತ ಕೊಟ್ಟಿದ್ದಾರೆ. ಸೊ ಇದಾಗಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. SMPSನ ಕೆಲಸ ಏನಾಗಿರ್ತದೆ ಅಂದರೆ ಕಂಪ್ಯೂಟರ್ನ ಭಾಗಗಳಿಗೆ ವಿದ್ಯುತ್ ಪೂರೈಕೆ ಮಾಡೋದು ಸರಿ. CPUನ ಕೆಲಸ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ ಮಾಡೋದು. ಹಾಗೆ HDD ಆ್ಯಂಡ್ SSD ಅಂದರೆ ಸ್ಟೋರೇಜ್ ರಿಲೇಟೆಡ್. HDD ಅನ್ನೋದು ಓಲ್ಡ್ ಕಾನ್ಸೆಪ್ಟ್, ಬಟ್ ಇವಾಗೆಲ್ಲ SSD ಬಂದಿದೆ. ಓಕೆ, ಅವೆರಡು ಏನಾಗಿದ್ದಾವೆ ಅಂದರೆ ಸ್ಟೋರೇಜ್ ರಿಲೇಟೆಡ್. ಕೊನೆಯದಾಗಿ ಬರೋದು ಮದರ್ ಬೋರ್ಡ್. ಮದರ್ ಬೋರ್ಡ್ನ ಕೆಲಸ ಕಂಪ್ಯೂಟರ್ ಕಾಂಪೋನೆಂಟ್ಗಳನ್ನು ಇದರ ಮೇಲೆ ಜೋಡಿಸಲಾಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ನಲ್ಲಿ MS-DOS ಇದೆ ಅಂತ ಕೇಳಿದರು. ಆಪ್ಷನ್ಸ್ ಬಂದುಬಿಟ್ಟು ವಿಂಡೋಸ್, ಲಿನಕ್ಸ್, ಮ್ಯಾಕ್, ಯುನೆಕ್ಸ್. ಫಸ್ಟ್ ಆಫ್ ಆಲ್ ಇವೆಲ್ಲವೂ ಆಪರೇಟಿಂಗ್ ಸಿಸ್ಟಮ್ ಆಗಿದ್ದಾವೆ, ಅದು ಕ್ಲಿಯರ್ ಆಗಿರಬೇಕು ನಿಮಗೆ. ಆಪರೇಟಿಂಗ್ ಸಿಸ್ಟಮ್, ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್? ಇಟ್ ಈಸ್ ಎನ್ ಇಂಟರ್ಫೇಸ್ ಬಿಟ್ವೀನ್ ದ ಕಂಪ್ಯೂಟರ್ ಆ್ಯಂಡ್ ದ ಯೂಸರ್. ನೆಕ್ಸ್ಟ್ ಪ್ರಶ್ನೆ 74ನೇದು, ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ನಲ್ಲಿ MS-DOS ಇದೆ ಅಂತ ಕೇಳಿದರು. ವಿಂಡೋಸ್, ಯುನಿಕ್ಸ್, ಲಿನಕ್ಸ್ ಆ್ಯಂಡ್ ಮ್ಯಾಕ್. ಸೊ ಫಸ್ಟ್ ಆಫ್ ಆಲ್ ಇವು 4 ಆಪರೇಟಿಂಗ್ ಸಿಸ್ಟಮ್ ಅದು ಗೊತ್ತಿರಲಿ. ಆಲ್ ದೀಸ್ ಆರ್ ಆಪರೇಟಿಂಗ್ ಸಿಸ್ಟಮ್ಸ್. ಪರ್ಟಿಕ್ಯುಲರ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ವಿಂಡೋಸ್. 74ನೇ ಪ್ರಶ್ನೆಗೆ ಸರಿ ಉತ್ತರ ವಿಂಡೋಸ್ ಆಗಿರ್ತದೆ. ವಾಟ್ ಈಸ್ MS-DOS? ಫುಲ್ ಫಾರ್ಮ್ ಏನಪ್ಪ? MS-DOS ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. 75ನೇ ಪ್ರಶ್ನೆ, ಯಾವಾಗ ಆ್ಯಂಡ್ ಗೇಟ್ನಲ್ಲಿ ಔಟ್ಪುಟ್ 1 ಅಂತ ಬರ್ತದೆ? ಸೊ ನಿಮ್ಗೆ ಐಡಿಯಾ ಇರ್ಬೋದು, ಆ್ಯಂಡ್ ಗೇಟ್, ಆರ್ ಗೇಟ್, ಎಕ್ಸಾರ್ ಗೇಟ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಹಲವಾರು ಇದಾವೆ. ಪ್ರಮುಖವಾಗಿ ಇಲ್ಲಿ ಆ್ಯಂಡ್ ಗೇಟ್ನಲ್ಲಿ ಔಟ್ಪುಟ್ 1 ಯಾವಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಕಂಡೀಷನ್ ಬರ್ತದೆ 0 1 1 0. ಓಕೆ, 0 0 1 1. ಈ ಆ್ಯಂಡ್ ಅಂತ ಬರಬೇಕಾಗಿತ್ತಂದರೆ ಇನ್ಪುಟ್ಟಲ್ಲಿ ಯಾವಾಗಲೂ ಸಿಗ್ನಲಲ್ಲಿ ಏನಿರಬೇಕಂದ್ರೆ 1 1 ಅಂತ ಇರಬೇಕು. ಎರಡು ಇನ್ಪುಟ್ಗಳು 1 1 ಇದ್ದರೆ ಮಾತ್ರ ನಮಗೆ ಔಟ್ಪುಟ್ 1 ಬರ್ತದೆ, ಬೇರೆ ಯಾವ ಕಂಡೀಷನಲ್ಲೂ 1 ಬರಲ್ಲ. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಆಪ್ಷನ್. ಎರಡು ಇನ್ಪುಟ್ಗಳಲ್ಲಿ 0 ಇದ್ದಾಗ ತಪ್ಪು, ಯಾವುದಾದ್ರೂ ಒಂದು ಇನ್ಪುಟ್ 0 ಇದ್ದಾಗ ತಪ್ಪು, ಎರಡು ಇನ್ಪುಟ್ಗಳು 1 ಇದ್ದಾಗ ಮಾತ್ರ. ಸೊ 75ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಯಾವುದು ವೇಗವಾದ ಹಾಗೂ ಸ್ಪಷ್ಟವಾದ ಕಮ್ಯುನಿಕೇಷನ್ಗೆ ವಿಧವಾಗಿದೆ? ಆಪ್ಷನ್ ಇಮೇಲ್ಗಳು, ಪೋಸ್ಟರ್ಗಳು, ಮುಖಾಮುಖಿ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಹಾಗೆ ಬಿಸ್ನೆಸ್ ಮೀಟಿಂಗ್. ಸೊ ಇದೇನಾಗ್ತದೆ? ಮುಖಾಮುಖಿ, ಫ್ರಂಟ್ ಟು ಫ್ರಂಟ್, ಒಬ್ಬರಿಂದ ಒಬ್ಬರು ನಿಂತು ಮಾತಾಡಿದರೆ ಸ್ಪಷ್ಟವಾಗಿರ್ತದೆ ಅಂತ ಆಗ್ತದೆ. ಸೊ 76ನೇ ಪ್ರಶ್ನೆಗೆ 3 ಸರಿ ಉತ್ತರ. ನೆಕ್ಸ್ಟ್, ಸ್ಪಷ್ಟವಾಗಿ ಮೌಖಿಕ ಸಂಭಾಷಣೆಯನ್ನು ಮಾಡುವಾಗ ಈ ಕೆಳಗಿನ ಯಾವುದು ಬಳಸಬೇಕು? ಸರಳ ಪದಗಳು, ಕನ್ಫ್ಯೂಸಿಂಗ್ ಪದಗಳು, ಕ್ಲಿಷ್ಟಕರ ಪದಗಳು, ಸಂಕ್ಷಿಪ್ತ ಪದಗಳು. ಸೊ ಒಬ್ಬರೊಂದಿಗೆ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಕ್ಲಿಷ್ಟಕರ ಪದಗಳು, ಸಂಕ್ಷಿಪ್ತ ಪದಗಳು, ಹಾಗೆ ಕನ್ಫ್ಯೂಸಿಂಗ್ ಪದಗಳನ್ನು ಮಾತನಾಡಿದರೆ ಮುಂದಿನವರಿಗೆ ಪ್ರಾಪರಾಗಿ ಅರ್ಥ ಆಗಲ್ಲ, ಕರೆಕ್ಟ್ ಮೀನಿಂಗ್ ಗೊತ್ತಾಗಲ್ಲ. ಸೊ ಅವಾಗ ಯಾವಾಗಲೂ ನಾವು ಸರಳ ಪದಗಳ ಬಳಕೆ ಮಾಡಬೇಕು. ಅಂದರೆ 77ನೇ ಪ್ರಶ್ನೆಗೆ ಸರಿ ಉತ್ತರ 1. ಈ ಕೆಳಗಿನ ಯಾವ ಪ್ರೋಸೆಸ್ಗೆ ಎನ್ಕ್ರಿಪ್ಷನ್ ಎಂದು ಕರೆಯುತ್ತಾರೆ? ಎನ್ಕ್ರಿಪ್ಷನ್ ಅಂದರೆ ಏನು? ಡೇಟಾ ಕನ್ವರ್ಟ್ ಆಗೋದು. ರೀಡೇಬಲ್ ಫಾರ್ಮ್ಯಾಟಲ್ಲಿ ಇದ್ದರೆ ಅದನ್ನು ನಾವು ಎನ್ಕ್ರಿಪ್ಟೆಡ್ ಅಂತ ಅನ್ನಲ್ಲ. ಸೊ ನಾನ್ ರೀಡೇಬಲ್ ಫಾರ್ಮ್ಯಾಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಗೆ ನಾವು ಇವಾಗ ಏನೋ ಒಂದು ನೇಮ್ ಕೊಟ್ಟಿವಿ ಅಂತ ತಿಳ್ಕೊಳ್ಳಿ, ರಮೇಶ್ ಅಂತ ಹೇಳ್ಬಿಟ್ಟು, ಅದೇನು ಮಾಡ್ತದೆ? ಎನ್ಕ್ರಿಪ್ಟ್ ಮಾಡಿ ಇಟ್ಕೊಳ್ತದೆ ಡೇಟಾವನ್ನು 0 1 1 0 ಈ ರೀತಿಯಾಗಿ. ಸೊ ಅದನ್ನು ಎನ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ನಮ್ಗೆ ಅದನ್ನು ರೀಡ್ ಮಾಡೋಕ್ಕೆ ಆಗಲ್ಲ. ಹಾಗಾದರೆ ಏನು ಈ ಪ್ರಶ್ನೆಗೆ ಸರಿ ಉತ್ತರ? ಸೈಫರ್ ಟೆಕ್ಸ್ಟ್ ಅನ್ನು ಪ್ಲೇಸ್ ಟೆಕ್ಸ್ಟ್ ಆಗಿ ಪರಿವರ್ತಿಸು. ಸೊ ಇದು ಡೈರೆಕ್ಟ್ ಈಗ KS ಎಕ್ಸಾಮಲ್ಲಿ ಆಗಿದೆಲ್ಲ ಅದೇ ರೀತಿಯಾಗಿದೆ ನೋಡಿ ಇಲ್ಲಿ. ಸೊ ಇವ್ರೇನು ಮಾಡಿದ್ದಾರೆ? ಯಾವುದೋ ಒಂದು ಟೂಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಕನ್ವರ್ಷನ್ ಕೊಟ್ಟಿದ್ದಾರೆ. ಸೊ ಕ್ಲಿಯರಾಗಿ ಬರ್ತಿಲ್ಲ ಇಲ್ಲಿ. ಲೆಟ್ ಮಿ ಗೋ ಟು ದ ಇಂಗ್ಲೀಷ್ ವರ್ಷನ್. ಸೊ ಅವಾಗ ಕ್ಲಿಯರ್ ಆಗ್ತದೆ. ಇಲ್ಲಿದೆ ನೋಡಿ, ಎನ್ಕ್ರಿಪ್ಷನ್ ಈಸ್ ಅ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಸೈಫರ್ ಟೆಕ್ಸ್ಟ್ ಇಂಟು ಪ್ಲೇನ್ ಟೆಕ್ಸ್ಟ್, converting plain text into image,
ಹೈಡಿಂಗ್ ಟೆಕ್ಸ್ಟ್ ಬಿಹೈಂಡ್ ಇಮೇಜ್, ಕನ್ವರ್ಟಿಂಗ್ ಪ್ಲೇನ್ ಟೆಕ್ಸ್ಟ್ ಇಂಟು ಸೈಫರ್ ಟೆಕ್ಸ್ಟ್. ಸೊ ಏನಾಗ್ತದೆ ಅಂದರೆ ನಾರ್ಮಲ್ ಟೆಕ್ಸ್ಟ್ ಇರೋದನ್ನು ಅರ್ಥ ಆಗಲಾರದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಏನು ಸರಿ ಉತ್ತರ? ಆಪ್ಷನ್ 4, ಕನ್ವರ್ಟಿಂಗ್ ಪ್ಲೇನ್ ಟೆಕ್ಸ್ಟ್ ಇಂಟು ಸೈಫರ್ ಟೆಕ್ಸ್ಟ್. ಸೊ ಕನ್ನಡದಲ್ಲಿ ನೋಡೋಕೆ ಹೋದರೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ಬೆಟರ್ ವಿಲ್ ಗೋ ಇನ್ ಇಂಗ್ಲೀಷ್. ನೆಕ್ಸ್ಟ್ 79ನೇ ಪ್ರಶ್ನೆ, ಡ್ಯಾಶ್ ಈಸ್ ದ ಅನ್ಇವನ್ ಡಿಲೇ ಇನ್ ದ ವಿಡಿಯೋ ಆಡಿಯೋ ಡೇಟಾ ಪ್ಯಾಕೆಟ್ ಡೆಲಿವರಿ ಅಂತ ಕೇಳಿದ್ದಾರೆ. ಆಪ್ಷನ್ ರೌಟರ್, ಅಕ್ಯುರೇಸಿ, ಡೆಲಿವರ್ ಹಾಗೆ ಜಿಟ್ಟರ್ ಅಂತ ಕೇಳಿದ್ದಾರೆ. ಸೊ 79ನೇ ಪ್ರಶ್ನೆಗೆ ಸರಿ ಉತ್ತರ ಜಿಟ್ಟರ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜಿಟ್ಟರ್ ಅಂತ ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು ಮೇಲೆ ಪ್ರಶ್ನೆಗೆ. ಯಾಕೆ ಹೇಳಿ? ಡಿಲೇ ಇನ್ ದ ಪ್ಯಾಕೆಟ್ ಅರೈವಲ್. ಓಕೆ, ಸೊ ಎ ಅನ್ನೋದೇನಾಗ್ತದೆ? 2ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಿಮಗೆ 79, 80 ಎರಡೂ ಪ್ರಶ್ನೆ ಒಂದರಲ್ಲೇ ಸಿಕ್ಬಿಡ್ತು ನೋಡಿ ಇಲ್ಲಿ ಇವಾಗ. ಓಕೆ, ಸೊ A2 ಎಲ್ಲದ? ಇಲ್ಲಿ ಕಾಣಿಸ್ತದೆ ನಿಮಗೆ A2 ಇರ್ತಕ್ಕಂಥ ಆಪ್ಷನ್. ಸೊ ಹಾಗಾದರೆ 80ನೇ ಪ್ರಶ್ನೆಗೆ 3 ಸರಿ ಉತ್ತರ. ಉಳಿದಿರೋದು ಯಾವುದು? ಪ್ರೋಟೋಕಾಲ್ಸ್. ಪ್ರೋಟೋಕಾಲ್ಗೆ ಏನು ಕೊಟ್ಟಿದ್ದಾರಾ? ಓ, ಸೆಟ್ ಆಫ್ ರೂಲ್ಸ್ ಇಸ್ ನಥಿಂಗ್ ಬಟ್ ಪ್ರೋಟೋಕಾಲ್, ದಟ್ ಈಸ್ 100% ಟ್ರೂ. ನೆಕ್ಸ್ಟ್ ಸಿಂಪ್ಲೆಕ್ಸ್. ಸಿಂಪ್ಲೆಕ್ಸ್ ಅಂದರೆ ಏನು? ಡೇಟಾ ಒಂದೇ ಕಡೆ ಪಾಸ್ ಆಗೋದು, ಇಲ್ಲಿಂದ ಹಿಂಗೆ ಹೋಗೋದು. ಓಕೆ, ಯೂನಿಡೈರೆಕ್ಷನಲ್ ಅಂತ ಕರಿತೀವಿ. ಹಾಗಾದರೆ ಸಿಗೆ ಸರಿ ಉತ್ತರ ಯಾವುದು? ಆಪ್ಷನ್ 4. ಓಕೆ, ಅದು ಕೂಡ ಕರೆಕ್ಟ್ ಆಗಿದೆ. ಆಮೇಲೆ ಡಿಗೆ 3 ಅಂತ ಕೊಟ್ಟಿದ್ದಾರೆ, ಟ್ರಾನ್ಸ್ಮಿಷನ್ ಮೀಡಿಯಮ್, ದಟ್ ಈಸ್ ಫಿಸಿಕಲ್ ಪಾತ್. ಓಕೆ, ಸೊ ಇವಾಗ ನಿಮಗೆ ಇದು ಗೊತ್ತೇ ಆಗಲಿಲ್ಲ ಅಂದರೂ ಕೂಡ ಸೊ ನೋಡಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. 80ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಸೊ 79, 80 ಅಲ್ಲೇ ಎರಡೂ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಅಲ್ವಾ. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ರೋಸ್ ಪ್ರೆಸೆಂಟ್ ಇನ್ ಅ ಟೇಬಲ್ ಈಸ್ ಕಾಲ್ಡ್. ಟೋಟಲ್ ನಂಬರ್ ಆಫ್ ರೋಸ್. ಓಕೆ, ಇವುಗಳಿಗೆ ನಾವು ರೋ 1, ರೋ 2, ರೋ 3 ಈ ಥರ ಕರಿತೀವಿ. ಈಗ ಈ ಥರ ಬರೋದಕ್ಕೆ ನಾವು ಕಾಲಮ್ 1, ಕಾಲಮ್ 2, ಕಾಲಮ್ 3 ಅಂತ ಕರಿತೀವಿ. ಸೊ ಇಲ್ಲೇನು ಕೇಳಿದಾರೆ? ಟೋಟಲ್ ನಂಬರ್ ಆಫ್ ರೋಸ್, ಆ ಟೇಬಲಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ರೋಸ್ಗೆ ಏನಂತೇಳಿ ಕರೀತಾರೆ ಅಂತ ಇರೋ ಪ್ರಶ್ನೆ. ಆಪ್ಷನ್ ಏನಿದೆ? ಡಿಗ್ರಿ. ಓಕೆ, ಡಿಗ್ರಿ, ಡೊಮೇನ್, ಕಾರ್ಡಿನಾಲಿಟಿ ಹಾಗೆ ರಿಲೇಷನ್. ಸೊ ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಮಗೆ ಡೇಟಾ ಬೇಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಎಕ್ಸೆಲ್ ಅಂತ ಅನ್ಕೋಬೇಡಿ, ಇಟ್ ಈಸ್ ರಿಲೇಟೆಡ್ ಟು DBMS, ದಟ್ ಈಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತದೆ. ಓಕೆ, ಸೊ ಆ ಡೇಟಾ ಬೇಸಲ್ಲಿ ಬಳಸ್ತಕ್ಕಂಥ ಟರ್ಮ್ ಯಾವುದು? ನಂಬರ್ ಆಫ್ ರೋಸ್ಗೆ ಅಂದರೆ ಆಪ್ಷನ್ 3, ಕಾರ್ಡಿನಾಲಿಟಿ ಅಂತ ಕರೀತಾರೆ ಅದಕ್ಕೆ. 81ನೇ ಪ್ರಶ್ನೆಗೆ ಸರಿ ಉತ್ತರ 3. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ಶಿಪ್ ಕಾಲ್ಡ್ ವೆನ್ ಇಟ್ ಈಸ್ ಮೇಂಟೈನ್ಡ್ ಬಿಟ್ವೀನ್ ದ 2 ಎಂಟಿಟೀಸ್? ಎರಡು ಎಂಟಿಟಿಗಳ ಮಧ್ಯೆ ಇರತಕ್ಕಂಥ ರಿಲೇಷನ್ಗೆ ಏನಂತ ಕರೀತಾರ? ಯುನರಿ, ಬೈನರಿ, ಟರ್ನರಿ ಹಾಗೆ ಕ್ವಾಟರ್ನರಿ. ಈ ಪ್ರಶ್ನೆಗೆ ಏನಾಗಿರ್ತದೆ ಸರಿ ಉತ್ತರ ಅಂದರೆ ಆಪ್ಷನ್ 2, ಬೈನರಿ. ಯಾಕಂದರೆ ಯುನರಿಲಿ ಏನಾಗ್ತದೆ ಅಂದ್ರೆ ಓನ್ಲಿ 1 ಎಂಟಿಟಿ ಬರ್ತದೆ, ಓನ್ಲಿ 1 ಎಂಟಿಟಿ. ಆಸ್ ಅ ನೇಮ್ ಇಂಡಿಕೇಟ್ ಓನ್ಲಿ 1 ಯುನರಿ ಅಂದರೆ. ಟರ್ನರಿ ಅಂದರೆ 3 ಎಂಟಿಟಿಗಳು ಬರಬೇಕು, ಕ್ವಾಟರ್ನರಿ ಅಂದರೆ 4 ಎಂಟಿಟಿಗಳು ಬರಬೇಕು. ಬಟ್ ನಮ್ಗೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅವರು? 2 ಎಂಟಿಟೀಸ್, 2 ಎಂಟಿಟಿಗಳ ಮಾತ್ರ ಕೇಳಿದ್ದಾರೆ. ಹಾಗಾದರೆ ಸರಿ ಉತ್ತರ ಬೈನರಿ. ಅರ್ಥ ಆಗ್ತದಲ್ಲ? ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಡ್ಯಾಶ್ ಈಸ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಎರರ್ಸ್ ಇನ್ ದ ಸಾಫ್ಟ್ವೇರ್ ಕೋಡ್. ಸಾಫ್ಟ್ವೇರ್ ಕೋಡಲ್ಲಿ ಇರ್ತಕ್ಕಂಥ ಎರರನ್ನು ಫೈಂಡ್ ಮಾಡೋದಕ್ಕೆ ಏನಂತ ಕರೀತಾರೆ? ಹ್ಯಾಕಿಂಗ್, ಕಂಪೈಲಿಂಗ್, ಟೆಸ್ಟಿಂಗ್, ಡಿಬಗ್ಗಿಂಗ್. ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಡಿಬಗ್ಗಿಂಗ್ ಅಂತೇಳಿ ಕರೀತಾರೆ ಆ ಎರರನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಸೊ 83ನೇ ಪ್ರಶ್ನೆ ಕ್ಲಿಯರ್ ಆಯಿತು. ನೆಕ್ಸ್ಟ್ 84ನೇ ಪ್ರಶ್ನೆಗೆ ಹೋಗೋಣ. ಏನಿದೆ 84ನೇ ಪ್ರಶ್ನೆ? ವಾಟ್ ಈಸ್ ದ ಕಂಪ್ಯೂಟರ್ ಟರ್ಮಿನಾಲಜಿ ಫಾರ್ ದ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್ ವೆರಿಫಿಕೇಷನ್? ಕಂಪ್ಯೂಟರ್ ಟರ್ಮಿನಾಲಜಿ ಏನು ಲಾಗಿನ್ ನೇಮ್ಗೆ ಮತ್ತು ಪಾಸ್ವರ್ಡ್ ವೆರಿಫಿಕೇಷನ್ಗೆ ಅಂತ ಕೇಳಿದಾರ. ಕಾನ್ಫಿಗರೇಷನ್, ಆಕ್ಸೆಸ್ ಎಲಿಜಿಬಿಲಿಟಿ, ಅಥೆಂಟಿಕೇಷನ್, ಲಾಗಿಂಗ್ ಇನ್. ಸೊ ಏನಾಗ್ತದೆ ಈ ಪ್ರಶ್ನೆಗೆ ಸರಿ ಉತ್ತರ? ಅಥೆಂಟಿಕೇಷನ್. ಸೊ ಇಫ್ ಯು ಆರ್ ದ ರೈಟ್ ಯೂಸರ್ ದೆನ್ ಓನ್ಲಿ ಇಟ್ ವಿಲ್ ಅಲೋ ಫಾರ್ ದ ಎಂಟ್ರಿ. ಸೊ ನೀವು ರೈಟ್ ಯೂಸರ್ ಆಗಿರಲಿಲ್ಲ ಅಂದರೆ, ನಿಮಗೆ ಸರಿಯಾಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗೊತ್ತಿರಲಿಲ್ಲ ಅಂದರೆ ನಿಮಗೆ ಲಾಗಿನ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಜಿಮೇಲ್ ಅಂತಲೇ ಅಂದ್ಕೊಳ್ಳಿ ನೀವು. ಓಕೆ, ಸೊ ಜಿಮೇಲ್ ಅಂತ ಸರ್ಚ್ ಮಾಡಿದರೆ ಗೂಗಲಲ್ಲಿ ಹೋಗಿ ಒಂದು ಲಾಗಿನ್ ಪೇಜ್ ಬರ್ತದೆ. ಆ ಲಾಗಿನ್ ಪೇಜಲ್ಲಿ ಕರೆಕ್ಟ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀವು ಹಾಕಿದರೆ ಮಾತ್ರ ಅದೇನು ಮಾಡ್ತದೆ? ಅಥೆಂಟಿಕೇಟ್ ಮಾಡ್ತದೆ. ಓಕೆ, ಅಥೆಂಟಿಕೇಟ್ ಮಾಡಿ ಸಪೋಸ್ ಇಫ್ ಯು ಎಂಟರ್ ದ ಪ್ರಾಪರ್ ಡೀಟೇಲ್ಸ್ ದೆನ್ ಓನ್ಲಿ ಇಟ್ ವಿಲ್ ಅಲೋ, ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಅದರ್ವೈಸ್ ನಿಮಗೆ ಪಾಸ್ವರ್ಡ್ ಎರರ್ ಅಂತ ಬರ್ತದೆ ಅಲ್ವಾ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಆಗಲ್ಲ, ಕಾನ್ಫಿಗರೇಷನ್ ಆಗಲ್ಲ, ಅಲ್ಲಿ ನಿಮ್ಮ ಕಾನ್ಫಿಗರೇಷನ್ ಏನೂ ಬರೋದೇ ಇಲ್ಲ, ಅಲ್ಲಿ ಲಾಗಿಂಗ್ ಇನ್ ಆಗಲ್ಲ, ಹಾಗೆ ಎಕ್ಸೆಸ್ ಎಲಿಜಿಬಿಲಿಟಿನೂ ಕೂಡ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಿಕ್ ಹಿಲ್, ನಾರ್ಟನ್, ಸ್ಮಾರ್ಟ್ ಡಾಗ್, MKP ಆರ್ ದ ಎಕ್ಸಾಂಪಲ್ಸ್ ಆಫ್. ಇವೇನಂತ ಕೇಳಿದಾರ? ಇವೆಲ್ಲವೂ ಆ್ಯಂಟಿ ವೈರಸ್ಸಾ, ಕಂಪ್ಯೂಟರ್ ವೈರಸ್ಸಾ, ಟ್ರಾಜನ್ ಹಾರ್ಸಾ ಹಾಗೆ ವಾಮ್ಸ್ ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆ್ಯಂಟಿ ವೈರಸ್. ನಿಮ್ಮ ಕಂಪ್ಯೂಟರ್ ವರ್ಕಿಂಗ್ ಸ್ಲೋ ಆಗಬಾರ್ದು ಅಥವಾ ಯಾವುದೇ ವೈರಸ್ ಅಟ್ಯಾಕ್ ಆಗಬಾರ್ದು ಅಂತ ನೀವು ಹಾಕಿಸ್ಕೊಳ್ತಕ್ಕಂಥ ಆ್ಯಂಟಿ ವೈರಸ್ಗಳು ಕ್ವಿಕ್ ಹಿಲ್, ನಾರ್ಟನ್, ಸ್ಮಾರ್ಟ್ ಡಾಗ್ ಆ್ಯಂಡ್ ದಿಸ್ ಒನ್. ಓಕೆ, ಸೊ 85ನೇ ಪ್ರಶ್ನೆಗೆ ಸರಿ ಉತ್ತರ 2. ಮೇನ್ಲಿ ನೀವು ಕ್ವಿಕ್ ಹಿಲನ್ನು ಈಸಿಯಾಗಿ ಕೇಳಕ್ಕೆ ಇರ್ತಾರೆ, ತುಂಬ ಸಲ ಬಳಕೆ ಮಾಡಿರ್ತಾರೆ. ಯಾರ ಹತ್ರ ಲ್ಯಾಪ್ಟಾಪ್ ಇರುತ್ತೆ ಅವರೆಲ್ಲರೂ ಕೂಡ ಕ್ವಿಕ್ ಹಿಲ್ ಆ್ಯಂಟಿವೈರಸನ್ನು ಹಾಕಬೇಕು, ನಾವು ಈ ವರ್ಷ ರಿನ್ಯೂ ಮಾಡಬೇಕು, ಎಂಡ್ ಆಗ್ತಿದೆ ಆ ರೀತಿಯಾಗಿ ಅಲ್ವಾ. ಸೊ 85ನೇ ಪ್ರಶ್ನೆಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಕ್ಯಾನ್ ಸರ್ವ್ ಅಪ್ ಟು 50,000 ಯೂಸಸ್ ಎಟ್ ದ ಸೇಮ್ ಟೈಮ್. ಡ್ಯಾಶ್ ಕ್ಯಾನ್ ಸರ್ವ್ ಅಪ್ ಟು 50,000. ಆಪ್ಷನ್ ಏನು? ಮೈಕ್ರೋ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮೇನ್ ಕಂಪ್ಯೂಟರ್ ಹಾಗೆ ಮಿನಿ ಕಂಪ್ಯೂಟರ್. ಮೇನ್ ಫ್ರೇಮ್ ಕಂಪ್ಯೂಟರ್ ಇಸ್ ದ ರೈಟ್ ಆನ್ಸರ್.
ಮುಂದಿನ ಪ್ರಶ್ನೆ ಆ್ಯನ್ ಇಂಟರ್ನೆಟ್ ಸರ್ವಿಸ್ ಫಾರ್ ರಿಮೋಟ್ ಅಡ್ಮಿನಿಸ್ಟ್ರೇಷನ್. ಸೊ ಆಪ್ಷನ್ ಏನಿದೆ FTP, HTTP, RPC, ಟೆಲ್ನೆಟ್. ಸೊ FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗೋದಿಲ್ಲ, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದು ಆಗಲ್ಲ. ಸೊ ಉಳಿದಿರೋದು ಎರಡು RPC ಆ್ಯಂಡ್ ಟೆಲ್ನೆಟ್. ಆ್ಯಸ್ ಪರ್ ಮೀ, ನನ್ನ ಪ್ರಕಾರ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಟೆಲ್ನೆಟ್ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ 88. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಆಕ್ಟಲ್ ನಂಬರ್. ಆಕ್ಟಲ್ ನಂಬರ್ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಸೊ ಹೆಂಗೆ ಐಡೆಂಟಿಫೈ ಮಾಡಬೇಕು ಆಕ್ಟಲ್ ನಂಬರ್ ಅಂದರೆ, ಆಕ್ಟಲ್ ನಂಬರ್ ಯಾವಾಗಲೂ 0 to 7 ಮಾತ್ರ ಬರ್ತದೆ. ಅದನ್ನು ಬಿಟ್ಟು ಬೇರೆ ಬಂದರೆ ಅದನ್ನು ನಾನ್ ಆಕ್ಟಲ್ ಅಂದರೆ ಕರಿತೀವಿ. ಇಲ್ಲಿ ನೋಡಿ 274, 678, 149, 144. ಸೊ 274 ಇದು ಆಕ್ಟಲ್ ನಂಬರ್ ಆಗ್ತದೆ. ಹಾಗೆ 144 ಇದು ಆಕ್ಟಲ್ ನಂಬರ್ ಆಗ್ತದೆ. ಈ ರೇಂಜ್ ಒಳಗಡೆ ಬರ್ತದೆ 0 to 7. ಸೊ ಇಲ್ಲಿ ನೋಡಿ 678, 149. ಸೊ ಇವು ಏನಾಗಿದೆ 7ಕ್ಕಿಂತ ಜಾಸ್ತಿ. ಸೊ ಇಟ್ ಈಸ್ ಅ ನಾನ್ ಆಕ್ಟಲ್ ನಂಬರ್ ಆಗ್ತದೆ. ಹಾಗಾದರೆ B ಮತ್ತು C ಎರಡು ನಾನ್ ಆಕ್ಟಲ್ ನಂಬರ್ ಆಗಿದ್ದಾವೆ. ಆಪ್ಷನಲ್ಲಿ ಕೊಟ್ಟಿದ್ದಾರೆ ಅದನ್ನು. ಎಸ್, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 678 ಆ್ಯಂಡ್ 149 ಆರ್ ನಾಟ್ ಆಕ್ಟಲ್ ನಂಬರ್ಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಬೈನರಿ ನಂಬರ್. ಫಸ್ಟ್ ಆಫ್ ಆಲ್ ಬೈನರಿ ನಂಬರ್ ಅಂದರೆ ಐದರ್ 0 ಇರಬೇಕು ಇಲ್ಲ 1 ಇರಬೇಕು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ನಂಬರ್ ಬಂದರೂ ಅದು ನಾನ್ ಬೈನರಿ ಆಗ್ತದೆ. ಓಕೆ, ನಾಟ್ ಅ ವ್ಯಾಲಿಡ್ ಬೈನರಿ. ಸೊ ಇಲ್ಲಿ 111 ಅಂತ ಇದೆ, ಓಕೆ ಕರೆಕ್ಟ್ ಹೇಳ್ಬೋದು. ಇಲ್ಲಿ 100 ಅಂತ ಇದೆ, ಇದು ಕರೆಕ್ಟ್ ಹೇಳ್ಬೋದು. ಇಲ್ಲಿ ನೋಡಿ 1011 ಅಂತ ಇದೆ, ಇದು ಕರೆಕ್ಟ್ ಅಂತ ಹೇಳ್ಬೋದು. ಹಾಗಾದರೆ 1002 ಇಟ್ ಈಸ್ ನಾಟ್ ಅ ಬೈನರಿ ನಂಬರ್. ಯಾಕಂದರೆ 2 ಅಂತ ಬಂದಿದೆ. 2 ಇಸ್ ನಾಟ್ ಅ ಬೈನರಿ ನಂಬರ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ 89ನೇ ಪ್ರಶ್ನೆಗೆ ಸರಿ ಉತ್ತರ 3. ನೆಕ್ಸ್ಟ್, ಫುಲ್ ಫಾರ್ಮ್ ಆಫ್ BCC. ಸೊ ಇದು ಜಿಮೇಲ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಥವಾ ಇಮೇಲ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. BCCಯ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಬ್ಲೈಂಡ್ ಕಾರ್ಬನ್ ಕಾಪಿ, ದಿಸ್ ಈಸ್ ದ ರೈಟ್ ಆನ್ಸರ್. BCC. CC ಅಂದರೆ ಕಾರ್ಬನ್ ಕಾಪಿ, BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳಿ. ಓಕೆ, ಸೊ ಕ್ಲೌಡ್ ಆಗಲ್ಲ, ಇವು ಯಾವುವು ಆಗಲ್ಲ. ಸೊ 90ನೇ ಪ್ರಶ್ನೆಗೆ ಸರಿ ಉತ್ತರ 1. ನೆಕ್ಸ್ಟ್, ಈ ಆಪ್ಷನ್ ಅಥವಾ ಈ ಒಂದು ಇಂಡಿಕೇಶನನ್ನು ಎದಕ್ಕೆ ಯೂಸ್ ಮಾಡ್ತಾರಾ? ಸಮ್ಗೋಸ್ಕರನ, ಫಾರ್ಮ್ಯಾಟ್ಗೋಸ್ಕರನ, ಆಟೋ ಕರೆಕ್ಟ್ ಅಥವಾ ಆಟೋ ಹೈಡ್ ಅಂತ ಕೇಳಿದಾರ. ಸೊ ಈ ಸಮೇಷನನ್ನು ನಾವು ಬಳಸೋದು ಆಟೋ ಸಮ್ಗೋಸ್ಕರ. ಓಕೆ, 91ನೇ ಪ್ರಶ್ನೆಗೆ 1 ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ 92. ಇನ್ ವಿಂಡೋಸ್ ವಿ ಗೋ ಟು ಡ್ಯಾಶ್ ಆಪ್ಷನ್ ಇನ್ ಕಂಟ್ರೋಲ್ ಪ್ಯಾನಲ್ ಟು ಅನ್ಇನ್ಸ್ಟಾಲ್ ಅ ಪ್ರೋಗ್ರಾಮ್ ಫ್ರಮ್ ದ ಕಂಪ್ಯೂಟರ್ಸ್. ಸೊ ಕಂಪ್ಯೂಟರಿಂದ ಯಾವುದಾದ್ರೂ ಪ್ರೋಗ್ರಾಮನ್ನು ಡಿಲೀಟ್ ಮಾಡಬೇಕಾಗಿತ್ತಂದ್ರೆ ಎಲ್ಲಿ ಹೋಗ್ತೀವಿ? ಡಿವೈಸ್ ಮ್ಯಾನೇಜರ್, ಡಿಫಾಲ್ಟ್ ಪ್ರೋಗ್ರಾಮರ್, ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್, ಆ್ಯಕ್ಷನ್ ಸೆಂಟರ್. ಸೊ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್ ಈ ಆಪ್ಷನ್ಗೆ ಹೋಗ್ತೀವಿ. ನಮಗೆ ಬೇಕಾಗಿರೋ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋತೀವಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿಬಿಡ್ತೀವಿ, ಅವಾಗ ಅದು ಡಿಲೀಟ್ ಆಗಿಬಿಡ್ತದೆ. ಸೊ 92ನೇ ಪ್ರಶ್ನೆಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಬಟನ್ ಈಸ್ ಯೂಸ್ಡ್ ಫಾರ್ ದ ರಿಫ್ರೆಶ್ ಇನ್ ದ ವಿಂಡೋಸ್ OS. ಓಕೆ, ರಿಫ್ರೆಶ್ ಮಾಡಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರೆ ಅಂತ ಸಿಂಪಲ್ ಆಗಿದೆ. ಇದನ್ನು F5 ಬಟನನ್ನು ಯೂಸ್ ಮಾಡ್ತಾರೆ. ಫಾರ್ ರಿಫ್ರೆಶ್ ವಿ ಯೂಸ್ F5. ಓಕೆ, ನೆಕ್ಸ್ಟ್ 94ನೇ ಪ್ರಶ್ನೆ ಏನಿದೆ? ದ ಫೈಲ್ ಎಕ್ಸ್ಟೆನ್ಷನ್ ಇನ್ MS ವರ್ಡ್. MS ವರ್ಡ್ನಲ್ಲಿ ಏನಂತ ಎಕ್ಸ್ಟೆನ್ಷನ್ ಕೊಡ್ತೀವಿ ನಾವು ಫೈಲ್ ಸೇವ್ ಮಾಡ್ಕೋಬೇಕಾದ್ರೆ? .dot, .doc, .xml, .bin. MS Word, it is in a document. So we have to use .doc. ಓಕೆನಾ? ಎಕ್ಸ್ಟೆನ್ಷನ್ ಯಾವ್ದು ಯೂಸ್ ಮಾಡ್ತೀವಿ? ಆಪ್ಷನ್ 2 .doc ಅನ್ನು ಯೂಸ್ ಮಾಡ್ತೀವಿ. 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 95. ನೆಕ್ಸ್ಟ್ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್. ಸೊ ಜನ್ರೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಟೆಕ್ನಾಲಜಿಯನ್ನು ಕೇಳಿದ್ದಾರೆ. ಫಸ್ಟ್ ಜನ್ರೇಷನಲ್ಲಿ ಏನು ಯೂಸ್ ಮಾಡ್ತಾ ಇದ್ರು? ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡ್ತಾ ಇದ್ರು. 1ಕ್ಕೆ 3 ಅಂತ ಇಲ್ಲಿ ಕಾಣ್ತಾ ಇದೆ, 1ಕ್ಕೆ 3 ಅಂತ ಇಲ್ಲಿ ಕಾಣ್ತಾ ಇದೆ. ಸೊ ನೀವು ಮುಂದ್ಗಡೆ ನೋಡೋದೇ ಬೇಕಾಗಿಲ್ಲ, ಯಾಕಂದರೆ ಇದು ಯಾವುದರಲ್ಲೂ 3 ಅಂತ ಇಲ್ಲವೇ ಇಲ್ಲ ಆಪ್ಷನ್. ಸೊ 95ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 96ನೇ ಪ್ರಶ್ನೆ, ಡ್ಯಾಶ್ ವಾಸ್ ದ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಯೂಸ್ಡ್ ಬೈ ದ ಯುನೈಟೆಡ್ ಸ್ಟೇಟ್. ಓಕೆ, ಎಡಿವ್ಯಾಕ್, ಯುನಿವ್ಯಾಕ್, IBM 65 ಹಾಗೆ ಎನಿವ್ಯಾಕ್. ಇದರಲ್ಲಿ ಯಾವುದು ಫಸ್ಟ್ ಯೂಸ್ ಮಾಡಿರ್ತಕ್ಕಂಥದ್ದು? ಈ ಪ್ರಶ್ನೆಗೆ ಸರಿ ಇರ್ತಾರೆ ಆಪ್ಷನ್ 2 ಯುನಿವ್ಯಾಕ್. ಓಕೆ, ಯುನೈಟೆಡ್ ಸ್ಟೇಟ್ಸ್ ಅವರು ಕಮರ್ಷಿಯಲ್ ಕಂಪ್ಯೂಟರ್ ಆಗಿ ಬಳಕೆ ಮಾಡಿರೋ ಫಸ್ಟ್ ಕಂಪ್ಯೂಟರ್ ಇದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಟು ಆಟೋಮೇಟ್ ದ ಫ್ರೀಕ್ವೆಂಟ್ಲಿ ಯೂಸ್ಡ್ ಸೀರೀಸ್ ಆಫ್ ಕಮಾಂಡ್ಸ್. ಯಾವುದನ್ನು ಬಳಕೆ ಮಾಡ್ಕೋತೀವಿ? ಯುಟಿಲಿಟಿ, ಟೆಂಪ್ಲೇಟ್, ಮ್ಯಾಕ್ರೋ ಹಾಗೆ ವಿಜಾರ್ಡ್. ಏನಪ್ಪ ಈ ಪ್ರಶ್ನೆಗೆ ಸರಿ ಉತ್ತರ? ಎಸ್, ಮ್ಯಾಕ್ರೋ. ಸೊ ಏನಾಗಿರ್ತದೆ ಅಂದರೆ ನಾವು ಬಳಕೆ ಮಾಡಿರ್ತಕ್ಕಂಥ ಕಮಾಂಡ್ ಎಲ್ಲವೂ ರೆಕಾರ್ಡ್ ಆಗಿರ್ತದೆ. ಓಕೆ, ಸೊ ಅದನ್ನು ನಾವು ಪುನಃ ಈಸಿಲಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ 97ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಮ್ಯಾಕ್ರೋ. ಮ್ಯಾಕ್ರೋ ಈಸ್ ಅ ಸೀಕ್ವೆನ್ಸ್ ಆಫ್ ಕಮಾಂಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ದಟ್ ಕ್ಯಾನ್ ಬಿ ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ 98ನೇ ಪ್ರಶ್ನೆ, ನವ ಡೇಸ್ ಕನ್ನಡ ಟೆಕ್ಸ್ಟ್ ಇನ್ ದ ಇಂಟರ್ನೆಟ್ ಈಸ್ ಅವೈಲೇಬಲ್ ಇನ್ ಡ್ಯಾಶ್ ಫಾರ್ಮ್ಯಾಟ್. ಯಾವ ಥರ? UTF, REF, DOC ಆ್ಯಂಡ್ GIF. ಈ ಪ್ರಶ್ನೆಗೆ ಸರಿ ಉತ್ತರ ಏನಪ್ಪ ಅಂದರೆ UTF.
ಓಕೆ UTF ಅನ್ನು ಬಳಕೆ ಮಾಡ್ಕೋತಾರೆ. ಸೊ ಈ GIF ಏನಿದು ಇಟ್ ಈಸ್ ರಿಲೇಟೆಡ್ ಟು ಇಮೇಜ್. ಸೊ ಇದಂತೂ ಈಸಿಲಿ ಆಗೋದೇ ಇಲ್ಲ. DOC ಇದು ವರ್ಡ್ ಪ್ಯಾಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆ ಡಾಕ್ಯುಮೆಂಟ್ ಫೈಲ್ ಫಾರ್ಮ್ಯಾಟ್. ಓಕೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಎಕ್ಸ್ಟೆನ್ಷನ್ಗೆ ಬಳಕೆ ಮಾಡ್ಕೋತೀವಲ್ಲ ಅದು. ನೆಕ್ಸ್ಟ್ REF ಅಂತ ಇದೆ. REF ಅಂದರೆ ಏನು, ರೆಫರೆನ್ಸಿಂಗ್ ದ ಫೈಲ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಆಗಲ್ಲ. 98ನೇ ಪ್ರಶ್ನೆಗೆ ಸರಿ ಉತ್ತರ UTF ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಸೈಜ್ ಆಫ್ IPv6 ಈಸ್. ಓಕೆ IPv6 ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ IP ಅಂದರೆ ತಿಳ್ಕೊಳ್ಳೋಣ, ದಟ್ ಈಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು. ಅದರಲ್ಲಿ 2 ಟೈಪ್ ಬರ್ತದೆ, ಒಂದು V4 ವರ್ಷನ್, ಇನ್ನೊಂದು V6 ವರ್ಷನ್ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮಾರ್ಕೆಟಲ್ಲಿ V4 ಇದೆ, ಇವನ್ V6 ಕೂಡ ಇದೆ, ಬಟ್ ಜನರಲಿ ಬಳಸ್ತಕ್ಕಂಥದ್ದು ನಾವು V4. ಅದು ಎಷ್ಟು ಬಿಟ್ ಅಡ್ರೆಸ್ ಇರ್ತದೆ ಅಂದರೆ 32 ಬಿಟ್ ಅಡ್ರೆಸ್ ಇರ್ತದೆ. ಸೊ ಈ ಪ್ರಶ್ನೆಗೆ ಇದಂತೂ ಉತ್ತರ ಆಗೋದೇ ಇಲ್ಲ. ಹಾಗಾದರೆ ಉಳಿದಿರೋದು ಯಾವುದು, 64, 256 ಆ್ಯಂಡ್ 126. ಈ IPv6 ಅಲ್ಲಿ ಬಳಸೋದು ನಮಗೆ 128 ಬಿಟ್ಸನ್ನು. ಸೊ 99ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಲಾಸ್ಟ್ ಒನ್, ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವಿಂಗ್ ಸ್ಟೆಪ್ ಬೈ ಸ್ಟೆಪ್ ಈಸ್ ನೋನ್ ಆಸ್ ಅಲ್ಗಾರಿದಮ್, ಫ್ಲೋ ಚಾರ್ಟ್, MS ವರ್ಡ್ ಆ್ಯಂಡ್ ಸೂಡೋ ಕೋಡ್. ಸೊ ಸೂಡೋ ಕೋಡ್ ಅಂತೂ ಆಗಲ್ಲ, MS ವರ್ಡ್ ಅಂತೂ ಆಗಲ್ಲ. ಉಳಿದಿರೋದು ಯಾವುದು, ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ ಅಂತ ಹೇಳ್ಬಿಟ್ಟು. ಏನಾಗ್ತದೆ ಈ ಪ್ರಶ್ನೆಗೆ ಸರಿ ಉತ್ತರ, ಸೊ ಇವೆರಡು ಇಂಟರ್ರಿಲೇಟೆಡ್, ಅಲ್ಗಾರಿದಮ್ ಫ್ಲೋ ಚಾರ್ಟ್ ಅಂತ ನೋಡಿದರೆ. ಈ ಅಲ್ಗಾರಿದಮನ್ನು ನಾವೇನು ಮಾಡ್ತೀವಿ, ಫ್ಲೋ ಚಾರ್ಟಲ್ಲಿ ವಿಜುವಲ್ ರೀಪ್ರೆಸೆಂಟೇಷನ್ ಮಾಡ್ತೀವಿ. ಓಕೆ ವಿಜುವಲ್ ರೀಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್ ಇಸ್ ನೋನ್ ಆಸ್ ಫ್ಲೋ ಚಾರ್ಟ್. ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಏನಾಗ್ತದೆ ಅಂದರೆ 100ನೇ ಪ್ರಶ್ನೆಗೆ 1 ಅಲ್ಗಾರಿದಮ್. ಇಟ್ ಈಸ್ ದ ವೇ ಆಫ್ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಕಂಪ್ಯೂಟರ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಸೊ ಇನ್ನೊಂದು ಪ್ರಶ್ನೆ ಇದೆ ನೋಡಿ 71, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದಾರೆ. ಲೆವೆಲ್ 1 ಕ್ಯಾಶೆ ಈಸ್ ಪ್ರೆಸೆಂಟ್ ಇನ್ಸೈಡ್ ದ CPU, ಲೆವೆಲ್ 2 ಕ್ಯಾಶೆ ಸಿಚುವೇಟೆಡ್ ಅಟ್ ದ ಮದರ್ ಬೋರ್ಡ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಕ್ಯಾಶೆ ಮೆಮೊರಿ ಸ್ಟೋರ್ಸ್ ದ ಡೇಟಾ ಫಾರ್ ದ ಟೆಂಪರರಿ ಯೂಸ್. ಸೊ ಯಾವುದು ಸರಿಯಾಗಿದೆ, ಫಸ್ಟ್ ಆಫ್ ಆಲ್ ಇದಂತೂ 100% ಕರೆಕ್ಟ್, ಈವನ್ 200% ಅಂದರೂ ಓಕೆ. ಏನಂತ, ಕ್ಯಾಶೆ ಮೆಮೊರಿ ಸ್ಟೋರ್ ದ ಡೇಟಾ ಟೆಂಪರರಿ. ಸೊ ಟೆಂಪರರಿ ಬಳಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ಯಾಶೆಯಲ್ಲಿ ನಾವು 3 ಟೈಪ್ಸ್ ನೋಡ್ತೀವಿ, L1, L2, L3. ಸೊ L1 ಹೈಯೆಸ್ಟ್ ಸ್ಪೀಡ್ ಇರ್ತದೆ, L2 ಅದಕ್ಕಿಂತ ಸ್ವಲ್ಪ ಕಡಿಮೆ, L3 ಅದಕ್ಕಿಂತ ಸ್ವಲ್ಪ ಕಡಿಮೆ. ಪ್ರಮುಖವಾಗಿ ಈ 3 ಎಲ್ಲಿರ್ತಾವಪ್ಪ ಅಂತ ಕೇಳಿದ್ರೆ ಇನ್ಸೈಡ್ ದ CPU. ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್ ಕ್ಯಾಶೆಸ್ ದಟ್ L1, L2, L3 ಆರ್ ಪ್ರೆಸೆಂಟ್ ಇನ್ಸೈಡ್ ದ CPU. ಸೊ ಇಲ್ಲಿ A ಸರಿಯಾಗಿದೆ, ಹಾಗೆ C ಸರಿಯಾಗಿದೆ. ಸೊ ಇದರಲ್ಲಿ ಆಪ್ಷನ್ಸನ್ನು ನೋಡಿದರೆ ಈ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಸೊ ಐ ಥಿಂಕ್ ಐದರ್ 1 ಆರ್ ಐದರ್ 4 ಈ ಎರಡರಲ್ಲಿ ಒಂದು ಸರಿಯಾಗಿರ್ತದೆ. ಬಿಕಾಸ್ ಮದರ್ ಬೋರ್ಡ್ ಮೇಲೆ ಈ L2 ಕ್ಯಾಶ್ ಇರ್ತದೆ ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಐಡಿಯಾ ಇಲ್ಲ. ನಾನು ಓದಿರೋ ಪ್ರಕಾರ ಇಟ್ ಈಸ್ ಆಲ್ವೇಸ್ ಆನ್ ದ ಇನ್ಸೈಡ್ ದ CPU. ಓಕೆ ಸೊ ಸ್ನೇಹಿತರೆ, ಇದಾಗಿತ್ತು ಕಂಪ್ಯೂಟರ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವತ್ತಿನ ನಾನ್ ಹೈದರಾಬಾದ್ ಕರ್ನಾಟಕ BMTC ಎಕ್ಸಾಮಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್ಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಬಾಯ್.